ಎಲ್ಲರಿಗೂ ನಮಸ್ಕಾರ. ನೈಸ್ ರೋಡ್ ಮೂವಿ ಟ್ರೈಲರ್ ರಿಲೀಸಿಗೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತ. ನನ್ನ ಹೆಸರು ಗೋಪಾಲ್ ಹಳೆಪಳ್ಳೆ ಅಂತ. ಇದಕ್ಕಿಂತ ಮುಂಚೆ ತಾಂಡವ ಅನ್ನೋ ಒಂದು ಸಿನಿಮಾನ ಡೈರೆಕ್ಷನ್ ಮಾಡಿದ್ದೆ. ಈ ಮೂವಿ ನೈಸ್ ರೋಡ್ ಮೂವಿಯ ನಿರ್ದೇಶಕ, ನಿರ್ಮಾಪಕ ಮತ್ತು ಸ್ಕ್ರಿಪ್ಟ್ ರೈಟರ್ ನಾನೇ. ನಂದೇ ಪುನರ್ಗೀತ ಸಿನಿಮಾಸ್ ಬ್ಯಾನರ್ ಅಡಿಯಲ್ಲಿ ಈ ಸಿನಿಮಾನ ಮಾಡಿದ್ದೀನಿ. ಈ ಜಾನರ್ ಬಂದು ಸಸ್ಪೆನ್ಸ್ ಥ್ರಿಲ್ಲರ್. ಕಾನ್ಸೆಪ್ಟ್ ಬಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಮಾತಿದೆ, ಯಾವುದೋ ಜನ್ಮದಲ್ಲಿ ಮಾಡಿದ ಪಾಪನ ಈ ಜನ್ಮದಲ್ಲಿ ತಿಳಿಸ್ತಾ ಇದ್ದೀನಿ, ಎಷ್ಟೋ ಜನ್ಮದ ಕರ್ಮ ಈಗ ಅನುಭವಿಸ್ತಾ ಇದ್ದೀನಿ ಅಂತ. ಯಾಕೆ ಯಾವ ಜನ್ಮದಲ್ಲಿ ಪಾಪ ಮಾಡ್ತೀವೋ ಆವಾಗಲೇ ಯಾಕೆ ಶಿಕ್ಷೆ ಇಲ್ಲ, ಅಲ್ಲೇ ಬಹುಮಾನ ಯಾಕೆ ಇಲ್ಲ, ಅದು ನೆಕ್ಸ್ಟ್ ಜನ್ಮಕ್ಕೆ ಯಾಕೆ ಶಿಫ್ಟ್ ಆಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ ಅನ್ನೋ ಎಳೆನ ಹಿಡ್ಕೊಂಡು ನಾನು ಈ ಕಥೆನ ಮಾಡಿದ್ದೀನಿ. ಈ ನೈಸ್ ರೋಡ್ ಕತೆ ಫಸ್ಟಿಂದ ಲಾಸ್ಟ್ವರೆಗೂ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ, ಒಂದೊಂದು ಸೀನಲ್ಲೂ ಟೆಂಪ್ ಕ್ರಿಯೇಟ್ ಮಾಡ್ತಾ ಅಪ್ ಟು ಕೊನೆ ತನಕ ಆಡಿಯನ್ಸ್ನ ಕುರ್ಚಿ ತುದಿಲಿ ಕುತ್ಕೊಂಡು ಮಾಡಿರೋ ಸಿನಿಮಾನೇ ಈ ನೈಸ್ ರೋಡ್. ಸಿನಿಮಾ ಅನ್ನೋದು ಒಂದು ಟೀಮ್ ವರ್ಕ್. ಎಲ್ಲ ಡಿಪಾರ್ಟ್ಮೆಂಟ್ನವರು ಚೆನ್ನಾಗಿ ಮಾಡಿದ್ರೆ ಮಾತ್ರ ಒಂದು ಸಿನಿಮಾ ಒಳ್ಳೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ನಾನು ಕತೆ ಬರಿಬೇಕಾದ್ರೇ ವಿಷ್ಣು ಅಂತ ಒಂದು ಕ್ಯಾರೆಕ್ಟರ್, ಇನ್ವೆಸ್ಟಿಗೇಷನ್ ಆಫೀಸರ್ ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟ್ರನ್ನ ಧರ್ಮಸರ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಸ್ಕ್ರಿಪ್ಟೆಲ್ಲ ಮುಗಿದ ಮೇಲೆ ಧರ್ಮಸರ್ ಹತ್ರ ಹೋಗಿ ಕತೆ ಹೇಳಿದ್ಮೇಲೆ ಅವ್ರು ಖುಷಿಯಿಂದ ಬಂದು ನಮಗೆ ಆ್ಯಕ್ಟ್ ಮಾಡಿಕೊಟ್ಟು ಹೋದರು. ಶೂಟಿಂಗಲ್ಲಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ಡಬ್ಬಿಂಗಲ್ಲೂ ಆ್ಯಕ್ಟ್ ಮಾಡಿಕೊಟ್ರು, ಇಂಪ್ರೂವೈಸೇಷನ್ ಮಾಡಿದ್ರು. ಇಡೀ ಸಿನಿಮಾನ ಅವರು ಶೋಟಲ್ಲಿ ಫಸ್ಟು ಲಾಸ್ಟವರೆಗೂ ತೊಗೊಂಡೋಗಿದ್ದಾರೆ. ಅವ್ರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೆಕೆಂಡ್, ಅವ್ರ ವೈಫ್ ಕ್ಯಾರೆಕ್ಟರ್ ಜ್ಯೋತಿರೈ ಅವರು ಮಾಡಿದ್ದಾರೆ. ಜ್ಯೋತಿರೈ ಅವರು ಹೈದರಾಬಾದಲ್ಲಿ ಶೂಟಿಂಗಲ್ಲಿ ಇರೋದ್ರಿಂದ ಬರೋಕ್ಕಾಗ್ತಿಲ್ಲ ಸಾರಿ ಅಂತ ಕೇಳಿದ್ರು. ಸೊ ಅದಕ್ಕೋಸ್ಕರ ಅವ್ರು ಬಂದಿಲ್ಲ. ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಧರ್ಮಸರ್ ತಾಯಿ ಕ್ಯಾರೆಕ್ಟರ್ ಗಿರಿಜಾ ಲೋಕೇಶ್ ಅವರು ಮಾಡಿದ್ದಾರೆ, ಗಿರಿಜಮ್ಮ ಅವರು. ಆಮೇಲೆ ಶೈಲೇಶ್ ಸುದರ್ಶನ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಜಿ ನನಗೆ ಈಗ ವೆಯ್ಟ್ ಮಾಡಿ ಶೂಟ್ ಮಾಡಿದ್ದಕ್ಕೂ ಬರ್ತಾಯಿತ್ತು ಅಂತೇಳಿ ಆನ್ ಸ್ಕ್ರೀನ್ ನೋಡಿದಾಗ ಅನ್ನಿಸ್ತು. ಅಷ್ಟು ಚೆನ್ನಾಗಿ ನಮಗೆ ಕಾಮಿಡಿ ಅವ್ರ ಟೈಮಿಂಗ್ಸ್ ವರ್ಕೌಟ್ ಆಗಿದೆ. ಮಂಜು ರಂಗಾಯಣ ಆಮೇಲೆ ಜಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಮಂಜು ರಂಗಾಯಣ ಅವರು ನಾನು ಸ್ಕ್ರಿಪ್ಟ್ನ ಓಂ ನಮ ಬರೆದಾಗಿಂದ ಹಿಡಿದು ಅಪ್ ಟು ಇಲ್ಲಿವರೆಗೂ ರಿಲೀಸ್ ತನಕ ನಾನು ರೈಟ್ ಹ್ಯಾಂಡಾಗಿ ನನಗೆ ಸಹಾಯ ಮಾಡಿದ್ದಾರೆ. ಶೂಟಿಂಗಲ್ಲಿ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಲೊಕೇಶನ್ ನೋಡೋದಾಗಿರ್ಬೋದು, ಎಲ್ಲದರಲ್ಲೂ ನನಗೆ ರೈಟ್ ಹ್ಯಾಂಡಾಗಿ ಅವರು ನನಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರಿಗೋಸ್ಕರ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮಂಜು ಕ್ರಿಶ್, ಸಚ್ಚಿ, ಸುರೇಖಾ, ಸಹನಾ, ಚಂದ್ರಮೂರ್ತಿ ಎಲ್ಲ ಅವ್ರವ್ರ ಕ್ಯಾರೆಕ್ಟರ್ನ ಜೀವ ತುಂಬಿ ಆ್ಯಕ್ಟ್ ಮಾಡಿರೋದಕ್ಕೋಸ್ಕರ ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ. ಇನ್ನು ಸಿನಿಮಾಗೆ ಪಿಲ್ಲರ್ ಅಂತ ಹೇಳ್ತೀವಿ. ಇನ್ನು ಟೆಕ್ನಿಷಿಯನ್ಸ್ ಪ್ರಭು ಅವರು ಸಹ ಸಿಲಿಲಲ್ಲಿ ಕ್ಯಾಚಿ ಪ್ರಭು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಟೆಕ್ನಿಷಿಯನ್ಸ್ ಅಂತ ಬಂದರೆ DOP ಪ್ರವೀಣ್ ಶೆಟ್ಟಿ. ನಮಗೆ ಟೋಟಲ್ 25 ಡೇಸ್ ಶೂಟಿಂಗ್ನ ಬೆಂಗಳೂರು ಸುತ್ತಮುತ್ತ ನಾವು ಮಾಡಿದ್ವಿ. ಟೋಟಲ್ 25 ಡೇಸ್ ಶೂಟಿಂಗ್ ಬೆಂಗಳೂರು ಸುತ್ತಮುತ್ತ, ಕುಣಿಗಲ್ ಹೈವೇ, ಆಮೇಲೆ ಇದೆಲ್ಲ ಮಾಡಿದ್ದೀವಿ. ನನಗೆ ಸಿನಿಮಾ ಬಿಗಿನಿಂದ ಲಾಸ್ಟ್ವರೆಗೂ ನನ್ನ ಬೆನ್ನೆಲುಬಾಗಿ ನಿಂತಿದ್ದು ಎನ್ ರಾಜಗೌಡ್ರು ಸರ್, JDS ಸ್ಪೋಕ್ ಪರ್ಸನ್. ಅವರು ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ನನಗೆ ಕಾಪಾಡೋದಕ್ಕೆ ಈ ಸಿನಿಮಾ ಕೊನೆ ತನಕ ನನಗೆ ಬಂದಿದೆ. ಅವ್ರಿಗೆ ನಾನು ಈ ಸಿನಿಮಾ ಪ್ರೆಸೆಂಟ್ ಮಾಡಿರೋದು ಅವರೇ, ಇದು ಅರ್ಪಿಸಿರೋದು ಅವರಿಗೆ ನಾನು ದೊಡ್ಡ ಥ್ಯಾಂಕ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೋಟಲ್ 25 ಡೇಸ್ ನಾವು ಬೆಂಗಳೂರು ಸುತ್ತಮುತ್ತ ಶೂಟಿಂಗ್ ಮಾಡಿದ್ದೀವಿ. ಟೋಟಲ್ ಆಮೇಲೆ ಟೆಕ್ನಿಷಿಯನ್ಸ್ ಅಂತ ಬಂದರೆ DOP ಪ್ರವೀಣ್ ಶೆಟ್ಟಿ. ನಮಗೆ ನಂಬರ್ ಆಫ್ ಡೇಸ್ 20 ಡೇಸ್ ಮಾತ್ರ ಇತ್ತು, 25 ಡೇಸ್ ಮಾತ್ರ ಇತ್ತು. ಅಷ್ಟರೊಳಗೆ ನಾವು ತುಂಬ ಚೆನ್ನಾಗಿ ಅದನ್ನು ಕ್ವಾಲಿಟಿಯಾಗಿ ಕೊಡಬೇಕಾಗಿತ್ತು. ಸೊ ನಾವು ಶೂಟಿಂಗ್ ಹೋಗೋ ಹಿಂದಿನ ದಿನವೇ ಯಾವ ಸೀನ ತೆಗಿತೀವಿ, ಯಾವ ಶಾರ್ಟು, ಯಾವ ಕಂಪೋಸಿಂಗ್ ಯಾವ ಥರ ಇರುತ್ತೆ, ಲೈಟಿಂಗ್ ಯಾವ ಥರ ಇರುತ್ತೆ, ಎಲ್ಲ ಪೂರ್ತಿ ಡಿಸ್ಕಷನ್ ಮಾಡಿ ಪ್ರವೀಣ್ ಶೆಟ್ಟಿ ನಾನು ಹೇಳ್ತಾ ಇದ್ದೆ. ಶೂಟಿಂಗ್ ಹತ್ರ ಹೋದ್ರೆ ಓನ್ಲಿ ನೋ ಡಿಸ್ಕಷನ್, ನೋ ಆರ್ಗ್ಯುಮೆಂಟ್, ಓನ್ಲಿ ಶೂಟಿಂಗ್. ಆ ಟೈಮ್ನೆಲ್ಲ ನಾವು ಕ್ವಾಲಿಟಿ ಬರೋದಕ್ಕೋಸ್ಕರ ಯೂಸ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಅಷ್ಟು ದಿನದಲ್ಲಿ ಪ್ರವೀಣ್ ಶೆಟ್ಟಿ ನನಗೆ ತಗೊಟ್ಟಿದ್ದಾರೆ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಂಥ ಜಾನರ್ ಮೂವಿಗೆ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿರಲೇಬೇಕು. ಅಲ್ಲೇನಾದ್ರೂ ನಾವು ಬಿದ್ದೋದ್ರೆ 100% ಸಿನಿಮಾ ಬಿದ್ದೋಗುತ್ತೆ. ನನಗೆ ಸಿನಿಮಾಕ್ಕೆ ನೈಸ್ ರೋಡ್ ಮೂವಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸತೀಶ್ ಆರ್ಯನ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ ಅವರು. ಆಮೇಲೆ ಒಂದು ಬಿಟ್ಟು ಸಾಂಗ್ ಮಾಡಿದ್ದಾರೆ, ಅದನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ರೋಹನ್ ಎಸ್ ದೇಸಾಯಿ, ಆಮೇಲೆ ಎಡಿಟರ್ ಜೀವನ್, ಆಮೇಲೆ ರೋಹನ್ ಎಸ್ ದೇಸಾಯಿ, DICT ಮಾಡಿರೋ ಪುಪನ್ ಸಾಹು, ಸಂಕೇತ ಸೌಂಡ್ ಇಂಜಿನಿಯರ್, ಇವರೆಲ್ಲ ನನಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿ ಅವ್ರವ್ರ ಕೆಲಸನ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಕ್ಕೆ ತುಂಬ ಅದ್ಭುತವಾದ ಒಂದು ಸಿನಿಮಾ ಮೂಡಿ ಬಂದಿದೆ. ಇನ್ನು ರಜನಿಕಾಂತ್ PR ಹೋಗಿ ಬಂದಿದ್ದಾರೆ. ಆಮೇಲೆ ಸಿನಿಮಾ ರಿಲೀಸಿಗೆ ಪ್ರಸಾದ್ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾವು ಏನೇ ಸಿನಿಮಾ ಮಾಡ್ಬೋದು, ನಮಗೂ ಆಡಿಯನ್ಸಿಗೂ ಬ್ರಿಡ್ಜ್ ಆಗಿ ಮೀಡಿಯಾದವ್ರು ನೀವು ಸಹಾಯ ಮಾಡಿದ್ರೆ ಮಾತ್ರ ನಮ್ಮ ಏನೇ ಮಾಡಿದ್ರೂ ಸಾರ್ಥಕ ಆಗುತ್ತೆ. ನೀವೆಲ್ಲ ಸಿನಿಮಾಗೂ ಹೇಗೆ ಸಹಕಾರ ಕೊಡ್ತೀರೋ ಅದೇ ಥರನೇ ನಮಗೂ ಸಹಕಾರ ಕೊಟ್ಟು ನಮ್ಮ ಈ ಸಿನಿಮಾ ಸಕ್ಸಸ್ಗೆ ನೀವು ಮುಖ್ಯ ಪಾತ್ರಧಾರಿ ಆಗಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.
ನೈಸ್ ರೋಡ್ ಹೆಸರಿಗೂ ನೈಸ್ ರೋಡ್ ಈ ನನ್ನ ಮೂವಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಆದರೆ ನೈಸ್ ರೋಡ್ ಒಂದು ಹಳ್ಳಿ ಮುಂದೆ ಹೈವೇ ರೋಡ್ ಹೋಗುತ್ತೆ. ಆ ಹೈವೇ ರೋಡ್ ನೋಡಿ ಆ ಹಳ್ಳಿ ಜನಗಳು ಎಷ್ಟು ಚೆನ್ನಾಗೈತೆ ರೋಡು, ನೈಸ್ ಆಗೈತೆ ಅಂತ ಹೇಳೋಕೆ ಸ್ಟಾರ್ಟ್ ಆಗಿ ಲಾಸ್ಟ್ಗೆ ಆ ರೋಡಿಗೆ ಅಡ್ರೆಸ್ ಥರ ಅವರು ಹಳ್ಳಿಲಿ ಹೋಗೋ ಒಂದು ರೋಡಿಗೆ ಪರ್ಟಿಕ್ಯುಲರ್ ಆ ಏರಿಯಾಕ್ಕೆ ನೈಸ್ ರೋಡ್ ಅಂತ ಅವ್ರು ಅಡ್ರೆಸ್ ಇಟ್ಟಿರ್ತಾರೆ. ಸೊ ಅಷ್ಟೇ ಸಂಬಂಧ. ಹಾಂ ಅದೇ ಇದೆ. ಬಟ್ ಅದು ನಾನು ಹೇಳಿದ್ನಲ್ಲ ಸರ್, ಒಂಚೂರು ರಿವೀಲ್ ಮಾಡಿದ್ರು ಅದು ಹೋಗ್ಬಿಡುತ್ತೆ ಅದು. ಸೊ ಅದಕ್ಕೋಸ್ಕರ ಯಾವ ಜನ್ಮದಲ್ಲಿ ಪಾಪ ಮಾಡ್ತೀವೋ ಆ ಜನ್ಮದಲ್ಲಿ ಯಾಕೆ ಶಿಕ್ಷೆ ಇಲ್ಲ ಅನ್ನೋ ನನ್ನ ಪ್ರಕಾರ, ನನ್ನ ಇಮ್ಯಾಜಿನೇಷನಲ್ಲಿ, ನನ್ನ ಕಲ್ಪನೆಯಲ್ಲಿ ಮಾಡಿರೋ ಕಥೆನೇ ಇದು ಸರ್. ಹಾರರ್ ಇಲ್ಲ ಸರ್, ಸಸ್ಪೆನ್ಸ್ ಥ್ರಿಲ್ಲರ್ ಅಷ್ಟೇ ಸರ್. ಏನಿಲ್ಲ ಸರ್, ಅಂದರೆ ನನಗಿಲ್ಲಿ ಯಾರೋ ಒಬ್ರು ಮೆಸೇಜ್ ಹೇಳ್ಬೇಕಾಗಿತ್ತು, ಅಂದರೆ ಒಳ್ಳೆ ಯಾರಾದರೂ ಒಬ್ರು ಸ್ವಾಮೀಜಿ ಥರದವ್ರು ಹೇಳ್ಬೇಕಾಗಿತ್ತು. ಸೊ ಅದನ್ನು ಅವ್ರ ಕೈಲಿ ಹೇಳಿಸಿದ್ದೀನಿ, ಆ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿ ಅವ್ರ ಕೈಲಿ ಹೇಳಿಸಿದ್ದೀನಿ. ಇಲ್ಲ ಸರ್, ಇಲ್ಲ, ಇದೆಲ್ಲ ಕಾಲ್ಪನಿಕ ಸರ್. ನನ್ನ ಇಮ್ಯಾಜಿನೇಷನಲ್ಲಿ ಯಾವ ಜನ್ಮದಲ್ಲಿ ಯಾಕೆ ಶಿಕ್ಷೆ ಆದಾಗ ಅಲ್ಲೇ ಅಲ್ಲೇ ಬಹುಮಾನ ಯಾಕಿಲ್ಲ, ನೆಕ್ಸ್ಟ್ ಜನ್ಮಕ್ಕೆ ಏನಕ್ಕೆ ಶಿಫ್ಟ್ ಆಗುತ್ತೆ ಅನ್ನೋ ನನ್ನ ಇಮ್ಯಾಜಿನೇಷನ್ ಮಾಡಿರೋ ಪಕ್ಕಾ ಕಾಲ್ಪನಿಕ ಚಿತ್ರ ಸರ್. 1.5 years ಆಯ್ತು ಸರ್. ಇಲ್ಲ ಅದನ್ನು ನಾವು ಸಿನಿಮಾದಲ್ಲಿ ಈಗ ಹೇಳಿದ್ರೆ ರಿವೀಲ್ ಹೋಗ್ಬಿಡುತ್ತೆ. ಆ್ಯಕ್ಚುಲಿ ಈ ಮಂತ್ ಎಂಡಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ ಸರ್. ನೆಕ್ಸ್ಟ್ ವೀಕ್ ನಮ್ಮ ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡಿ ಇದು ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲ ಥರನೂ ಪಾತ್ರ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ. ಈ ಸಲ ನಮ್ಮ ಗೋಪಾಲ್ ಅವರು ಇವ್ರದ್ದು ನಾನು ಆಲ್ರೆಡಿ ತಾಂಡವ ಅನ್ನೋ ಸಿನಿಮಾದಲ್ಲೂ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ. ಈ ಸಿನಿಮಾದಲ್ಲಿ ಬಂದಾಗ ಅವ್ರು ನೀವೇ ಲೀಡು ಹಾಗೆ ಅಂತಂದ್ರು. ಬಟ್ ಅವ್ರ ಕತೆ ಮಾತ್ರ ತುಂಬ ಅದೇ ಹೀರೋ, ಕತೆನೇ ಹೀರೋ ಈ ಸಿನಿಮಾಲಿ. ಭಾಳ ನಾನು ಹೇಳಿದೆ ನೋಡಿ, ಕ್ಯಾರೆಕ್ಟರ್ ಹಾಕಿ ಬೇರೆ ಅನ್ನೋದು ಹಾಕ್ಕೊಳ್ಳಿ, ಸುಮ್ಮನೆ ತಮಾಷೆ ಅಲ್ಲ. ಇವಾಗ ನಮ್ಮನ್ನೆಲ್ಲ ಮೇಯ್ನ್ ಅಂತ ಹೇಳಿದ್ರು ಅಲ್ಲಿ ನಿಮಗೆ ಮಾರ್ಕೆಟ್ಗೆ ತೊಂದರೆ ಆಗ್ಬೋದು, ಇದೆಲ್ಲ ಹೇಳಿದೆ ನಾನು. ಆದರೂ ಇಲ್ಲ, ನನಗೆ ಕತೆ ಮೇಲೆ ನಂಬಿಕೆ ಇದೆ ಅಂದರು. ದೆನ್ ಸೂಪರ್, ನಾನು ಅದನ್ನು ಒಪ್ಕೊಳ್ಳೇಬೇಕು, ಅದರಿಂದ ಮಾಡ್ತೀನಿ ಅಂತ ಹೇಳಿದೆ. ಅದೇ ರೀತಿ ಭಾಳ ಚೆನ್ನಾಗಿ ನನಗೆ ನಮ್ಮ ಗೋಪಾಲ್ ಅವ್ರಿಗೆ ಭಾಳ ಸಪೋರ್ಟ್ ಮಾಡಿ ನಾನು ರಿಕ್ವೆಸ್ಟ್ ನಾನು ಗೋಪಾಲ್ ಅವರಿಬ್ಬರು ಕೆಲವು ಟೆಕ್ನಿಷಿಯನ್ಸ್ನ ನಾವು ರಿಕ್ವೆಸ್ಟ್ ಮಾಡಿದ್ವಿ. ನಮ್ಮ ಕ್ಯಾಮ್ರಾಮನ್ ಇರ್ಬೋದು, ಈ ಸಿನಿಮಾಗೆ ಆಲ್ರೆಡಿ ಸುಮಾರು ಸಿನಿಮಾ ಮಾಡಿದ್ದಾರೆ ಅವರು. ಜೊತೆಗೆ ನಮ್ಮ ಸತೀಶ್ ಆರ್ಯನು ಭಾಳ ಸಪೋರ್ಟ್ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ನಮ್ಮ ಗೋಪಾಲ್ ಅವರು ಹೇಳಿದಾಗೆ ನಮ್ಮ ರಾಜಗೌಡರು ಈ ಸಿನಿಮಾಗೆ ಮೊದಲನೇ ದಿನದಿಂದ ಕೊನೆವರೆಗೂ ಶೂಟಿಂಗ್ ಟೈಮಲ್ಲೂ ಎಲ್ಲ ಥರದಲ್ಲೂ ಭಾಳ ಇದಾಗಿ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ನಾನು ಇವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಎಸ್ಪೆಷಲಿ ನಮ್ಮ ಮಂಜು ಎಲ್ಲ ಜೊತೆಗೆ ಉಟ್ಕೊಂಡು ಈ ಸಿನಿಮಾ ಶೂಟಿಂಗ್ 1 ವರ್ಷದಿಂದ ಮಾಡಬೇಕಾದ್ರೆ ಸೂಪರ್ ಸ್ಟಾರ್ ನಮ್ಮ ಜಿ ಅಂಥ ಟೈಮಲ್ಲೂ ನಮ್ಮ ಜಿ ಪಾಪ ಹೇಳಿದಾಗ, ಯಾಕಂದರೆ ಈ ಸಿನಿಮಾಗೆ 25 ದಿನ ಶೂಟಿಂಗ್ ಮಾಡೋದಕ್ಕಿಂತ ಅದು ಮಧ್ಯದಲ್ಲಿ ಕರೆಕ್ಟಾಗಿ ಮಳೆಗಳು ಬರ್ತಿತ್ತು, ಇದೆಲ್ಲ ಇತ್ತು. ಕೆಲವು ದಿನ ಶೂಟಿಂಗ್ ನಿಲ್ಲೋದು, ಅದೆಲ್ಲ ಅಷ್ಟು ಬ್ಯುಸಿ ಇದ್ದರು. ಜಿ ಡೇಟ್ ಕೊಟ್ಟು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಈ ಸಿನಿಮಾದಲ್ಲಿ ಹೊಸಬ ವಿಲನ್ ಸಚ್ಚಿ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ನಿಮಗೆ ಖಂಡಿತವಾಗಿ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ವಿಲನ್ ಅನ್ನೋ ಥರ ಇಷ್ಟ ಆಗುತ್ತೆ. ಅಷ್ಟು ಚೆನ್ನಾಗಿ 2-3 ಥರ ವೇರಿಯೇಷನ್ಸ್ ಬರುತ್ತೆ ಅವನ ಕ್ಯಾರೆಕ್ಟ್ರಲ್ಲಿ, ಅವನು ಮಾಡಿದ್ದಾನೆ. ಇನ್ನು ಇದರಲ್ಲಿ ಈಗ ಒಬ್ಬರು ಕೇಳಿದ್ರು ಅವಧೂತರ ಥರ ಪಾತ್ರ ಅನ್ನೋದು ನಮ್ಮ ಪ್ರಭುರಾಜ್ ಮಾಡಿದ್ದಾನೆ. ಭಾಳ ಚೆನ್ನಾಗಿ ನಿಮ್ಗೆ ಇಷ್ಟ ಆಗುತ್ತೆ ಅದು. ಯಾರು ಅವಧೂತರಿದ್ದಾರೋ ಅವರ ಒಂದು ಹಾವಭಾವನ ಚೆನ್ನಾಗಿ ಅಬ್ಸರ್ವ್ ಮಾಡಿ ಅದಕ್ಕೆ ತಕ್ಕಾಗೆ ಮಾಡಿ ಇದು ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಡೋಂಥ ಒಂದು ಪಾತ್ರ ಅಂತ ಅವನು ಚೆನ್ನಾಗಿ ಮಾಡಿದ್ದಾನೆ. ಎಂಟೈರ್ ಆಮೇಲೆ ನಮ್ಮ ಸುರೇಖಾ ಅವರಾಗಿರ್ಬೋದು, ಆಮೇಲೆ ಜ್ಯೋತಿ ರೈ ಅವರು ಎಲ್ಲರೂ ಇದರಲ್ಲಿ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಗಿರ್ಜಮ್ಮ ನನ್ನ ತಾಯಿ ಪಾತ್ರ ಮಾಡಿದ್ದಾರೆ. ಸ್ಲಂಬಾಲಲ್ಲಿ ನನ್ನ ತಾಯಿ ಪಾತ್ರ ಮಾಡಿದರು, ಅವರು ಮಾಡಿದ್ದಾರೆ. ಆಮೇಲೆ ಶೈಲೇಶ್ ಸುದರ್ಶನ್ ಮೇಡಮು ಅವರು ಮಾಡಿದ್ದಾರೆ. ಟೋಟಲಾಗಿ ಸಿನಿಮಾ ಎಂಟೈರ್ ಹೋಲ್ ಆ್ಯಂಡ್ ಸೋಲ್ ಅಂದರೆ ಗೋಪಾಲ್. ಯಾಕಂದರೆ ಒಂದು ಲಿರಿಕ್ ಇರ್ಬೋದು, ಡೈಲಾಗ್ಸ್ ಇರ್ಬೋದು. ನಾವು ವೆಸ್ನಾರನ್ನ ನೋಡಿದ್ವಿ ಆ ಥರ ಫುಲ್ ಫ್ಲೆಡ್ಜ್ ಒಬ್ಬರೇ ಮಾಡೋದು ಅಂತ. ಆ ರೀತಿಯಲ್ಲಿ ನಾನು ಈ ಸಿನಿಮಾದಲ್ಲಿ ಗೋಪಾಲ್ ಅವ್ರ ಖಂಡಿತ ಗೆಲ್ತಾರೆ ಅಂತ ಅಂದ್ಕೊಂಡು ಈ ಸಿನಿಮಾ ಇದಕ್ಕೆ ತಮ್ಮ ಸಪೋರ್ಟ್ ಎಲ್ಲ ಇರಬೇಕು. ಕರೆಕ್ಟ್ ಟೈಮಲ್ಲಿ ರಿಲೀಸ್ ಆಗಬೇಕು. ಈ ಮಂತ್ ಎಂಡಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ದಯವಿಟ್ಟು ಈ ಸಿನಿಮಾ ಬಗ್ಗೆನೂ ಒಂಚೂರು ಗಮನ ಕೊಟ್ಟು ಸಪೋರ್ಟ್ ಮಾಡೋದು ಭಾಳ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಆಲ್ಮೋಸ್ಟ್ 85 ಸಿನಿಮಾ ACP DCP ಅವರೆಲ್ಲ ಮಾಡಿದ್ದೀನಿ. ಇದು ಒಂದು 86ನೇ ಸಿನಿಮಾ. ಇದು 300 ಸಿನಿಮಾಲಿ
ಬರೀ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದೆ. ಬಟ್ ಒಂದು ಖುಷಿ ಏನಂದರೆ ಈ ಸಿನಿಮಾದಲ್ಲಿ ಸ್ಟೇಷನ್ಲಿದ್ದ ಮಾತ್ರ ಇದಾಗ್ತೀನಿ ಅಷ್ಟೇ ಡ್ರೆಸ್ಸು, ಬಿಟ್ಟರೆ ಎಂಟೈರ್ ಸಿನಿಮಾ ಪೊಲೀಸ್ ಡ್ರೆಸ್ ಇಲ್ಲ. ಸೊ ಚೆನ್ನಾಗಿ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಖಂಡಿತವಾಗ್ಲೂ ಸರ್ ಇದು 100% ಕರೆಕ್ಟ್ ಆಯ್ತಂದರೆ ಕರ್ಮ ಫಾಲೋಸ್ ಅಂತ ಬರೀ ನಾವು ಗಾದೆಗಳಲ್ಲಿ ಕೇಳ್ತಿರ್ತೀವಿ, ಟ್ರೋಲ್ಸಲ್ಲಿ ಇದು ಮಾಡ್ತಿರ್ತೀವಿ. ಈ ಸಿನಿಮಾ ಫುಲ್ಲಾಗಿ ನೋಡಿದ್ರೆ ಅದು ನಿಜವಾಗ್ಲೂ ಕೆಲವು ನಂಬೋರು, ಈಗ ನಾವು ಏನಂತೀವಿ ಮೂಢನಂಬಿಕೆ ಅಂತಲೇ ಅಂದ್ಕೊಂಡಿದ್ದಾರೆ, ಆ ಥರ ಒಂದು ನಂಬೋ ವ್ಯಕ್ತಿಗಳಿಗೆ ಖಂಡಿತವಾಗ್ಲೂ ಇದು ಸೂಕ್ತವಾಗಿ ಆ್ಯಪ್ಟ್ ಆಗುತ್ತೆ. ಅದು ಆ ರೀತಿ ಇದೆ ಇದು ಕರ್ಮ ಫಾಲೋಸ್ ಅನ್ನೋದು. ಒಂದು ಕರ್ಮದ ಬಗ್ಗೆ ಏನೇ ತಪ್ಪು ಮಾಡಿದ್ರೂ ಇದೇ ಜನ್ಮದಲ್ಲೇ ಆಗಬೇಕು ಅಂತ ಏನಿರಲ್ಲ, ಬಿಫೋರ್ ಇದರಲ್ಲೂ ಕನೆಕ್ಟಿವಿಟಿ ಇರುತ್ತೆ ಅನ್ನೋದನ್ನು ತೋರಿಸೋ ಥರದಲ್ಲಿ ತೋರಿಸಿದ್ದಾರೆ ಈ ಸಿನಿಮಾ. 2 ಆಸ್ಪೆಕ್ಟು ಬರುತ್ತೆ. ಅವರು ಇರ್ತಾರೆ, ಇರ್ತಾರೆ, ಆ ಥರ ಮಾಡಿದ್ದಾರೆ. ಭಾಳ ಡಿಫ್ರೆಂಟ್ ಆಗಿದೆ ಸರ್, ನನಗೆ ಅನ್ನಿಸ್ತಂಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ರಾಜಗೌಡರು ಸರ್ ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲ ಪತ್ರಕರ್ತ ಮಿತ್ರರಿಗೆ ಸ್ವಾಗತ. ನಿಜವಾಗ್ಲೂ ಒಂದು ಅತ್ಯದ್ಭುತವಾದ ಒಂದು ವಿಚಾರನ ಸಮಾಜಕ್ಕೆ ಕೊಡೋಕೆ ಹೊರಟಂಥ ಗೋಪಾಲ್ ಮತ್ತು ಟೀಮ್. ಸತೀಶ್ ಆರ್ಯನ್ ನನಗೆ ಸುಮಾರು ಒಂದು 15-20 ವರ್ಷದ ಸ್ನೇಹಿತರು. ಸತೀಶ್ ಆರ್ಯನ್ನು ಗೋಪಾಲ್ ಒಂದಿನ ಬಂದರು, ಸರ್ ಹಿಂಗೊಂದು ಸಿನಿಮಾ ಮಾಡ್ತಾ ಇದ್ದೀವಿ, ನಿಮ್ಮ ಸಹಕಾರ ಬೇಕು ಅಂದರು. ಸಿನಿಮಾ ಸಾಕಷ್ಟು ಬರ್ತಾ ಇದ್ದಾವೆ, ಸಾಕಷ್ಟು ಹೋಗ್ತಾ ಇದ್ದಾವೆ, ಇದ್ರ ಮಧ್ಯೆ ಯಾವ ರೀತಿ ಸಿನಿಮಾ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತ ನಾನು ಅವ್ರನ್ನ ಒಂದು ಕಾನ್ಸೆಪ್ಟ್ ಕೇಳಿದೆ. ಅವ್ರು ಹೇಳಿದಂಥ ಒಂದು ಕಾನ್ಸೆಪ್ಟು, ನಾವಿಲ್ಲೇನು ಇಷ್ಟು ಜನ ಕೂತಿದ್ದೀವಲ್ಲ, ಪ್ರತಿಯೊಬ್ಬರ ಬದುಕಿನಲ್ಲೂ ಒಂದಿನ ನಡೆದು ಹೋಗುವಂಥ ಒಂದು ಘಟನೆ. ನಾವೊಂದು ಸಿನಿಮಾ ನೋಡ್ಲಿಕ್ಕೆ ಹೋದಾಗ ಬಯಸೋದೇನೆಂದರೆ, ಸಿನಿಮಾದಲ್ಲಿ ನೋಡ್ತಾ ಕ್ಯಾರೆಕ್ಟರ್ಗಳು ನೋಡ್ತಾ ಕ್ಯಾರೆಕ್ಟರ್ ಒಳಗೆ ಯಾರನ್ನೋ ನಮ್ಮ ಸ್ನೇಹಿತನೋ, ನನ್ನ ತಂದೆನೋ, ನನ್ನ ತಾಯಿನೋ, ನನ್ನ ಬೆಳಗನ ಹುಡ್ಕೋವಂಥ ಒಂದು ಪ್ರಯತ್ನ ಮಾಡ್ತೀವಿ. ಖಂಡಿತವಾಗ್ಲೂ ಆ ಹುಡುಕುವಂಥ ಪ್ರಯತ್ನದಲ್ಲಿ ನಿಮಗೆ ಸಹಕಾರ ಸಿಗುತ್ತೆ. ನೀವು ಹುಡುಕ್ತಂಥ ಒಂದು ಕ್ಯಾರೆಕ್ಟ್ರು ಆ ಸಿನಿಮಾದಲ್ಲಿ ಕಂಡೇ ಕಾಣುತ್ತೆ, ನಿಮ್ಮ ಮನಸ್ಸಿಗೆ ಇಷ್ಟ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕೆಂದರೆ ಆ ಸಿನಿಮಾ ಅಂದಿದ ತಕ್ಷಣ ಪ್ರತಿಯೊಬ್ಬರು ಜೀವನದಲ್ಲಿ ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ. ಗಾಂಧೀಜಿಯವರು ಕೂಡ ಎಲ್ಲ ಒಂದು ಕಡೆ ಹೇಳ್ತಾರೆ, ನಾನು ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸಿದ್ದೀನಿ ಅಂತ. ಸೊ ಹಾಗಿದ್ದಾಗ ಅಂಥ ಒಂದು ತಪ್ಪುಗಳು ಗೊತ್ತಿಲ್ಲದೇನೋ ಮಾಡಿರೋಂಥ ಒಂದು ತಪ್ಪುಗಳನ್ನ ಒಂದು ತಿದ್ದುಕೊಳ್ಳಲಿಕ್ಕೆ, ಮತ್ತು ಇವತ್ತು ಕಮರ್ಷಿಯಲ್ ಯುಗ, ನಾವೊಂದು ಸಿನಿಮಾ ಅಂದಿದ ತಕ್ಷಣ ಬೇರೆ ಬೇರೆ ಆಯಾಮಗಳನ್ನು ನೋಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಬದುಕಿನ ಆಯಾಮನ ಕಟ್ಕೊಡೋವಂಥ ಒಂದು ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಇಲ್ಲಿರುವಂಥ ಕ್ಯಾರೆಕ್ಟರ್ಗಳು ಯಾವ ರೀತಿ ಇದ್ದಾವೆ ಅಂದರೆ, ಬಹುಶಃ ಅವರು ನನ್ನ ಕಣ್ಣಿಗೆ ಯಾವತ್ತು ಸಿನಿಮಾ ನೋಡಿದ ಕ್ಯಾರೆಕ್ಟರ್ಗಳು ಅಂತ ಕಾಣಲೇ ಇಲ್ಲ. ಕ್ಯಾರೆಕ್ಟರ್ಗಳೆಲ್ಲ ಅಲ್ಲಿ ನಡೆದಂಥ ನಿಜ ಘಟನೆಗಳು ಅನ್ನೋ ರೀತಿ ಸಿನಿಮಾದಲ್ಲಿ ಬಿಂಬಿಸ್ಬಿಟ್ರು. ರವಿ ಕಿಶೋರ್ ಅವರಂತೂ ಎಕ್ಸ್ಟ್ರಾಡಿನರಿ 1-2 ಹೆಜ್ಜೆ ಮುಂದೆ ಹೋಗ್ಬಿಡ್ತಾರೆ. ಅಲ್ಲಿಂದ ಆಚೆಗೆ ಪ್ರಭು ಅಂತೂ ನಾವೇನೋ ಕ್ಯಾರೆಕ್ಟ್ರು, ಈಗ ಸ್ನೇಹಿತರೊಬ್ರು ಪತ್ರಕರ್ತ ಮಿತ್ರರೊಬ್ರು ಕೇಳಿದ್ರು ಅವಧೂತರ ಥರ ಅಂತ, ಬಹುಶಃ ಅವಧೂತರ ರೆಪ್ಲಿಕಾನ ಅನ್ನೋ ಒಂದು ಭಾವನೆಯನ್ನು ಹುಟ್ಟಾಕ್ತಾರೆ. ಅಲ್ಲಿಂದ ಆಚೆಗೆ ಮ್ಯೂಸಿಕ್ ವಿಚಾರಕ್ಕೆ ಬಂದ್ರಂತೂ ಬಹುಶಃ ತಾಳ ಮದ್ದಳೆ ಯಾವ ಮಟ್ಟಕ್ಕೆ ಕೊಡಬೇಕೋ ಆ ಮಟ್ಟಕ್ಕೆ ಕೊಟ್ಟಿದ್ದಾರೆ. ಬಹುಶಃ ಈ ಬಳಗದ ಜೊತೆಗೆ ನಾನು ನಿಂತಿದ್ದು ಎಲ್ಲೋ ಒಂದು ಕಡೆ ನನ್ನ ಬದುಕಿನ ಸಾರ್ಥಕತೆಯ ದಿನ ಅಂತ ನಾನು ಅನ್ಕೊತಾ ಇದ್ದೀನಿ. ಖಂಡಿತವಾಗ್ಲೂ ಒಂದು ಅತ್ಯದ್ಭುತವಾದ ಸಿನಿಮಾ ಬಂದಿದೆ. ಬಹುಶಃ ನೀವು ನೋಡಿ, ಪ್ರಮೋಷನ್ ಮಾಡಿ, ಒಂದಷ್ಟು ಜನಕ್ಕೆ ಕೊಡಿ, ಒಂದಷ್ಟು ಜನಕ್ಕೆ ಹೇಳಿ. ಅದ್ರ ಜೊತೆಗೆ ನಿಮ್ಮ ಸಹಕಾರ, ಪತ್ರಕರ್ತರ ಸಹಕಾರ ಖಂಡಿತವಾಗ್ಲೂ ಸಮಾಜದ ದ್ಯೋತಕ. ಇದು ಜಗತ್ತಿನ 4ನೇ ಅಂಗ ಅಂತ ಕರಿತೀವಿ, ಕಾರ್ಯಾಂಗ, ನ್ಯಾಯಾಂಗ ಇವನ್ನೆಲ್ಲ ಬಿಟ್ಟರೆ 4ನೇ ಅಂಗ. ಸಮಾಜ ದಾರಿ ತಪ್ಪಿದಾಗ ಆ ದಾರಿ ತಪ್ಪಿದ ಸಮಾಜನ ಸರಿದಾರಿಗೆ ತರುವಂಥ ಪತ್ರಕರ್ತರು ಅಂತ ಹೇಳ್ತೀವಿ. ಬಹುಶಃ ಈ ಸಿನಿಮಾದಲ್ಲಿರುವಂಥ ವಿಚಾರಗಳು ಬಹುಶಃ ಜನಕ್ಕೆ ತುಂಬ ಮನ್ಸಿಗೆ ಹತ್ರ ಆಗತ್ತೆ. ಹೆಚ್ಚಿನ ರೀತಿ ನಮಗೆ ಸಹಕಾರ ಮಾಡಿ ಈ ಬಳಗ ಇದೆಯಲ್ಲ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ, ಸಾಮಾಜಿಕ ಬದ್ಧತೆ ಇರುವಂಥ ಸಿನಿಮಾಗಳನ್ನ ಕೊಡಲಿಕ್ಕೆ ಒಂದು ಹೆಚ್ಚಿನ ರೀತಿ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಂತ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇದ್ದೀನಿ. ಸಾರಿ, ನಮ್ಮ ರವಿಕಿಶೋರ್ ಅವ್ರ ಬಗ್ಗೆ ನಾನು ಹೇಳಲಿಲ್ಲ. ಆ್ಯಂಡ್ ಅವರ ಪಕ್ಕ ಅವರು ಅಷ್ಟೇ, ಅವರು ಡಬಲ್ ಆ್ಯಕ್ಟಿಂಗ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವರಪ್ಪ ನಮ್ಮ ರವಿಕಿಶೋರ್ ಪಕ್ಕ ರವಿಕಿಶೋರ್ ಅವರು ಆಲ್ರೆಡಿ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು, ಒಳ್ಳೆ ರೈಟ್ರು, ಒಳ್ಳೆ ಇದು. ಅದೇ ಈ ಸಿನಿಮಾದಲ್ಲಿ ಅವ್ರ ಕಣ್ಣೇ ಭಾಳ ಅಟ್ರಾಕ್ಟಿವ್ ಇದು ಸಬ್ಜೆಕ್ಟ್ಗೆ. ಅದು ಭಾಳ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅವರು ಅದಕ್ಕೆ ಎಲ್ಲರೂ ಪ್ರತಿಯೊಬ್ಬರೂ ಜೀವ ತುಂಬಿದ್ದಾರೆ ಈ ಸಿನಿಮಾದಲ್ಲಿ. ನನಗಂತೂ ಆಗ ಅನಿಸಿದೆ, ನೀವು ನೋಡಿದ್ರೆ ನಿಮಗೂ ಅನಿಸುತ್ತೆ ಅನ್ನೋ ನಂಬಿಕೆ ಇದೆ. ಕೊಟ್ಟೆ. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರಭು ಸರ್ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪ್ರಭು ಸರ್.
ಸರ್ ನನಗೆ ಇದ್ರ ಬಗ್ಗೆ ಅಂದರೆ ಸಿನಿಮಾ ಇವಾಗ ಟ್ರೀಸರ್ ಅಷ್ಟು ನೋಡಿರೋದು ಮತ್ತು ಟ್ರೇಲರ್ ನೋಡಿರೋದು, ಇನ್ ಬಿಟ್ವೀನ್ ಇದ್ರಲ್ಲಿ ವರ್ಕ್ ಮಾಡ್ಬೇಕಂತ ನಾನು ಇರಲಿಲ್ಲ. ಬಟ್ ಇದರಲ್ಲಿ ಕರ್ಮ ಬಗ್ಗೆ ಹೇಳಿದರೆ, ಕರ್ಮ ಬಗ್ಗೆ ನಾನು ತಿಳ್ಕೊಂಡಿರೋ ಪ್ರಕಾರ ಕರ್ಮ ನೆವರ್ ಲೀವ್ಸ್ ಇಫ್ ಯು ಆರ್ ಹೋಮ್ಲೆಸ್. ಅಂದರೆ ಮನೆ ಅಡ್ರೆಸ್ ಇಲ್ದಲೇ ಇದ್ರೂ ಕೂಡ ಕರ್ಮ ಹುಡ್ಕೊಂಬರುತ್ತೆ. ಮನೆ ಇಲ್ಲ ಅಂದ್ರೂ ಕೂಡ ಆ ಕರ್ಮ ಅನ್ನೋದು ಫಾಲೋ ಮಾಡೇ ಮಾಡುತ್ತೆ. ಇದಂತೂ ಸತ್ಯ. ಇದು ನನ್ನ ಜೀವನದಲ್ಲಿ ತುಂಬ ಹತ್ರವಾಗಿ ಅನುಭವಿಸಿದ್ದೀನಿ. ಇದ್ರ ಬಗ್ಗೆ ಮುಂದಿನ ದಿನಗಳೇ ಗೊತ್ತಾಗ್ಬೋದು, ನೋಡೋಣ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸತೀಶ್ ಆರ್ಯನ್ ಸರ್ ಒಂದೆರಡು ಮಾತಾಡಬೇಕು ಅಂತ ಕೇಳ್ಬೋದೇನಿ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಮೊದಲನೇದಾಗಿ ಈ ತಂಡದಕ್ಕೆ ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರಾದಂತಹ ಗೋಪಾಲ್ ಸರ್ಗೆ ಹಾಗೂ ನಮ್ಮ ರಾಜಗೌಡರು ಸರ್ಗೆ, ಧರ್ಮ ಸರ್ಗೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕೆಂದರೆ ಈ ಸಿನಿಮಾಗೆ ಧರ್ಮ ಸರ್ ಇದ್ದಾರೆ ಮತ್ತು ಗೋಪಾಲ್ ಸರ್ ಇದ್ದಾರೆ. ಅವರು ಯಾರನ್ನು ಬೇಕಾದರೂ ಮ್ಯೂಸಿಕ್ ಧರ್ಮ ಸರ್ ಹೇಳಿದರೆ ಯಾರನ್ನು ಬೇಕಾದ್ರೂ ಹಾಕ್ಬೋದಾಗಿತ್ತು. ಆದರೆ ನನಗೆ ರೆಫರ್ ಮಾಡಿ ಚೆನ್ನಾಗಿ ಮಾಡಿ ನೀವು ಅಂತ ನನಗೆ ಹುರುಪು ತುಂಬಿ ಮಾಡಿದಂತಹ ಒಂದು ಸಿನಿಮಾ ಇದು. ಸಿನಿಮಾದಲ್ಲಿ ಹಾಡುಗಳು ಇರಲಿಲ್ಲ ಫಸ್ಟು. ಹಾಡುಗಳು ವಿತೌಟ್ ಫಸ್ಟು ನಾವು ತಾಂಡವ ಅಂತ ಒಂದು ಪಿಕ್ಚರ್ ಮಾಡೋದು, ಅದರಲ್ಲಿ ಹಾಡು ಮಾಡಿದ್ರು ಸರ್. ಈ ಸಿನಿಮಾದಲ್ಲಿ ಹಾಡಿದ್ದೆ ಮಾಡೋಣ ಅಂತ ಹೇಳಿ ಶುರು ಮಾಡಿದಂತಹ ಪಿಕ್ಚರು ತುಂಬ ಅದ್ಭುತವಾಗಿತ್ತು. ತುಂಬ ಚಾಲೆಂಜಿಂಗ್ ಆಗಿತ್ತು. ಇದು ಆರ್ ಮಾಡ್ಬೇಕಂದ್ರೆ ಏನು ತುಂಬ ಒಂದೊಂದ್ಸಲಿ ಬ್ಲ್ಯಾಂಕ್ ಆಗಿ ಹೋಗ್ತಾ ಇದ್ದೆ ನಾನು. ಏನು ಮಾಡೋಣ, ಹೇಗೆ ಮಾಡಬೇಕು ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಯಾಕೆಂದರೆ ಸಿನಿಮಾ ಆ ಲೆವೆಲ್ಗೆ ಟ್ವಿಸ್ಟು ಅಂಡ್ ಅಂಥ ಸನ್ನಿವೇಶಗಳು ಚಿತ್ರೀಕರಿಸಿದ್ದಾರೆ. ಮೊದಲೇ ಡೈರೆಕ್ಟರ್ ಸರ್ ಆಗಲೇ ಹೇಳಿದಂಗೆ ಸಿನಿಮಾ ಬಗ್ಗೆ ಮನುಷ್ಯನ ಜೀವನದಲ್ಲಿ ನಡೆಯುವಂತಹ ಹಲವಾರು ಘಟನೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಅದಾದಮೇಲೆ ಒಂದು ಲಾಸ್ಟಲ್ಲಿ ಒಂದು ಚೇಸಿಂಗ್ ಇದರಲ್ಲಿ ಒಂದು ಬಿಟ್ ಥರ ಒಂದು ಸಾಂಗ್ ಮಾಡಿದ್ವಿ. ಆದಮೇಲೆ ಅದನ್ನು ಒಂದು ಸಾಂಗ್ ಥರ ಮಾಡಿ ಅದನ್ನು ರಿಲೀಸ್ ಮಾಡಿದ್ದೀವಿ. ಹಾಗೆ ಈಗ ಆಲ್ರೆಡಿ ನಮ್ಮದು ಟೀಸರ್ ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಈ ಸಿನಿಮಾಗೆ ತಮ್ಮೆಲ್ಲರ ಸಪೋರ್ಟ್ ಮತ್ತು ಆಶೀರ್ವಾದ ಬೇಕು ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಮಂಜು ರಂಗಣ್ಣ ಅವರು ಮಾತಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾವು ಗೋಪಾಲು ರೂಮ್ಮೇಟು, ಒಟ್ಟಿಗೆ ರೈಟ್ರ್ ಆಗಿದ್ದು. ಹಾಗೆ ಹೋಗ್ಬೇಕಾದ್ರೆ ಅವರು 2 ಸಿನಿಮಾ ಮಾಡಿದ್ರು, ನಾನು 2 ಸಿನಿಮಾ ಡೈರೆಕ್ಷನ್ ಮಾಡಿದೆ. ಜೊತೆಲಿದ್ವಲ್ಲ, ತುಂಬ ಕತೆ ಅದ್ಭುತವಾಗಿತ್ತು. ಹಂಗೆ ಜೊತೇಲಿ ಬನ್ನಿ ವರ್ಕ್ ಮಾಡೋಣ ಅಂತ ಕರೆದಾಗ ಕತೆ ಚೆನ್ನಾಗಿರೋದ್ರಿಂದ ವರ್ಕ್ ಮಾಡಿ ಜೊತೆಗೊಂದು ಸಣ್ಣ ಪಾತ್ರ ಮಾಡಿದ್ದೇನೆ. ಸಿನಿಮಾ ತುಂಬ ಅದ್ಭುತವಾಗಿದೆ. ಜಿ ಆಗಲಿ, ಮಂಜು ಕ್ರಿಸ್ ಆಗಲಿ, ನಮ್ಮ ಚಂದ್ರಮೂರ್ತಿ ಅವರಾಗಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಹಂಗಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಯಾವಾಗಲೂ ಹೀಗೆ ಜೊತೆಲಿದೆ ಅಂತ ಹೇಳ್ತಾ ಜಿ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವೇದಿಕೆ ಗಣ್ಯರಿಗೆ ಹಾಗೂ ಪತ್ರಿಕಾ ಮಾರ್ಗದರ್ಶಕರಿಗೆ ಪ್ರಣಾಮಗಳು. ಸೊ ಮಾತಾಡ್ತಾ ಡೈರೆಕ್ಟರ್ ಸರ್ ಹೇಳಿದರು, ಮತ್ತು ಧರ್ಮಣ್ಣ ಹೇಳಿದರು, ಜಿ ತುಂಬ ಬ್ಯುಸಿ ಇದ್ದರು ಬಂದ್ ಮಾಡಿಕೊಟ್ರು, ತುಂಬ ಬ್ಯುಸಿ ಇದ್ದರು ಬಂದ್ ಮಾಡಿಕೊಟ್ರು ಅಂತ. ದಯವಿಟ್ಟು ಅವ್ರ ಬಾಯಾರಿಕೆಯಿಂದ ನಾನು ಮುಂದೆ ಹಂಗೆ ಎದ್ದು ಬಿಡಲಿ ಅಂತ ಬೇಡ್ಕೊತಾ ಇದ್ದೀನಿ, ಯಾವಾಗಲೂ ಬ್ಯುಸಿ ಇರಲಿ ಅಂತ. ಹಾಗೆ ಧರ್ಮಣ್ಣ ಹೇಳಿದರು ಮಾತಾಡ್ತಾ, ಸೂಪರ್ ಸ್ಟಾರು ಅಂತ ಹೇಳ್ಬಿಟ್ಟು. ಅದು ಎದುರುಗಡೆ ಒಬ್ಬ ಚಿಕ್ಕ ಕಲಾವಿದನಿಗೂ ಸೂಪರ್ ಸ್ಟಾರ್ ಅಂತ ಒಂದು ಬೆಲೆ ಕೊಡುವಂಥ ಒಂದು ಗೌರವಾನ್ವಿತಕ್ಕಂಥ ಹೃದಯ ಇದೆಯಲ್ಲ, ಅದು ಅವ್ರ ದೊಡ್ಡ ಗುಣನೇ ಹೊರತು ಎದುರುಗಡೆ ಇರೋ ನಾವುಗಳು ಸೂಪರ್ ಸ್ಟಾರ್ ಅಲ್ಲ ಅದು. ಸೊ ಅವ್ರು ಯಾವತ್ತೂ ಆ ಗುಣದಲ್ಲಿ ಸೂಪರ್ ಸ್ಟಾರ್ ಆಗಿರ್ತಾರೆ. ಸೊ ಹಾಗಾಗಿ ನಾನು ಅವ್ರಿಗೆ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರ ಜೊತೆ ಮಾಡುವಾಗ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಇವರು ರವಿಕಿಶೋರ್ ಸರ್ ಇರ್ಬೋದು, ಆಮೇಲೆ ಎಲ್ಲ ಕಲಾವಿದರು ಇರ್ಬೋದು, ಎಷ್ಟು ಚೆನ್ನಾಗಿ ನಮ್ಮನ್ನು ಮೆಂಡ್ ಮಾಡಿ, ಜೊತೆಗೆ ನಾವು ಕೂಡ ನಿಮ್ಮಂತೆಯೇ ಕಲಾವಿದರಪ್ಪ ಮಾಡಿ ಅಂತ ಏನಾದರೂ ನಾವು ಹೇಳಿದರೆ ಅಥವಾ ಹೇಳದೇ ಇದ್ರೂ ಕೂಡ ಏನಾದರೂ ಹೇಳಿ ಅಂತ ನಮಗೆ ಪ್ರೋತ್ಸಾಹ ಮಾಡಿ ಏನಾದರೂ ಇಂಪ್ರೂವೈಸೇಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಈ ಸಿನಿಮಾದಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಸರ್ ಕೇಳ್ತಾ ಇದ್ರು ಟ್ರೈಲರ್ ನೋಡಿದ ತಕ್ಷಣ ಜಗದೀಶ್ ಸರ್. ಸೊ 1-2 ನಿಮಿಷದಲ್ಲಿ ಏನಪ್ಪ ಮನುಷ್ಯನ ಜೀವನ ಹಿಂಗೆ ಪ್ಲೇಟ್ ತಿರುವಾಗಿ ಬಿಡಿದಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ಇಡೀ ಟ್ರೈಲರನ್ನು ನೋಡಿದಾಗ ಒಂದು ವಿಷಯ ನಮಗೆ ಮನದಟ್ಟಾಗುತ್ತೆ. ಸೊ ಒಂದು ಏನೋ ವಿಷಯ ಹೇಳಕ್ಕೆ ಹೊರಟಿದ್ದಾರೆ ಅಂತ. ಇಡೀ ಸಿನಿಮಾದ ಆಶಯ ಅದೇ ಆಗಿರುತ್ತೆ. ನಾವು ಇಡೀ ಸಿನಿಮಾವನ್ನು ನೋಡಿದಾಗ ಏನಾದರೂ ಒಂದು ಮನುಷ್ಯನಿಗೆ ತಟ್ಟಬೇಕು, ನೋಡಿದವ್ರಿಗೆ ತಟ್ಟಬೇಕು, ಆಗಲೇ ಥಿಯೇಟ್ರಿಗೆ ಬರೋದಕ್ಕೆ ಸಾಧ್ಯತೆ ಅಂತ. ಸೊ ಸಿನಿಮಾದ ಮೂಲಕನೇ ಯಾಕೆ ಮೆಸೇಜ್ ಹೇಳಬೇಕು ಅಂದರೆ ಅದು ಎಂಟರ್ಟೈನಿಂಗ್ ಆಗಿರುತ್ತೆ. ನೋಡ್ತಾ ಖುಷಿ ಪಡ್ತಾನೆ ಏನೋ ಒಂದು ತಿಳ್ಕೊಳ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಸಿನಿಮಾ ನೀವೆಲ್ಲ ಟ್ರೈಲರ್ ನೋಡಿದ್ರಿ, ಖುಷಿ ಪಟ್ಟಿದ್ದೀರಿ. ಸೊ ನನಗೂ ಕೂಡ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಸೊ ನಾನು ಕೂಡ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿದರು. ಯಾಕಂದರೆ ಫಸ್ಟ್ ರಿಯಾಕ್ಷನ್ನೇ ಟೆಕ್ನಿಷಿಯನ್ಸಿಗೆ ಇಷ್ಟ ಆಗಬೇಕು ನಾವು ಮಾಡಿರೋದು.
ಚೆನ್ನಾಗಿ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ಪ್ರೇಕ್ಷಕರು ನಂತರ ಹೋಗುತ್ತೆ. ಸೊ ಡೈರೆಕ್ಟ್ರಿಗೆ ಖುಷಿಯಾಗಿದೆ, ಮ್ಯೂಸಿಕ್ ಡೈರೆಕ್ಟ್ರಿಗೆ ಖುಷಿಯಾಗಿದೆ, ಕ್ಯಾಮ್ರಾಮನ್ನಿಗೆ ಖುಷಿಯಾಗಿದೆ. ಸೊ ಇವರೆಲ್ಲ ಖುಷಿ ಪಟ್ಟಿದ್ದಾರೆ ಅಂದಮೇಲೆ ನನಗೂ ಕೂಡ ಖುಷಿ ಆಗ್ತದೆ. ಯಾಕಂದರೆ ನನಗೆ ಒಂದು ಭರವಸೆ ಬಂದಿದೆ, ನಾನು ಚೆನ್ನಾಗಿ ಮಾಡಿದ್ದೀನಿ. ಕಾಮಿಡಿ ವರ್ಕೌಟ್ ಆಗಿದೆ ಅಂದ್ರಲ್ಲ, ಅಷ್ಟೇ ಸಾಕು ನನಗೆ. ಕಾಮಿಡಿ ವರ್ಕೌಟ್ ಆಗಿದೆ ಅಂದರೆ ನಾನು ಮಾಡಿರೋದಲ್ಲ. ಸೊ ಅವರು ಸ್ಕ್ರಿಪ್ಟಲ್ಲಿ ಏನು ಅಂದ್ಕೊಂಡಿದ್ರೋ ಇದನ್ನು ಮಾಡಿಸ್ಬೇಕು ಅಂತ ಅದನ್ನು ತೆರೆ ಮೇಲೆ ತರೋದಕ್ಕೆ ಸಕ್ಸಸ್ ಆಗಿದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ಸೊ ಇಡೀ ಸಿನಿಮಾ ಇವುಗಳು ಎಲ್ಲ ನೋಡಿದಾಗೆ ಕರ್ಮ ಮತ್ತು ಧರ್ಮದ ಮೇಲೆ ನಿಂತಿದೆ. ಇಡೀ ಸಿನಿಮಾದ ಕಂಟೆಂಟು ಧರ್ಮ. ಹಾಗಾಗಿ ಈ ಧರ್ಮ ಜನಗಳಿಗೆ ಯಾವತ್ತೂ ಹತ್ರ ಆಗತ್ತೆ ಅನ್ನೋದು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ನಾನು ಒಂದು ಭಾಗ ಆಗಿದ್ದು ಭಾಳ ಖುಷಿ. ಸೊ ಇದನ್ನು ಈಗ ಪ್ರೇಕ್ಷಕರ ಮತ್ತು ಪ್ರೇಕ್ಷಕ ತಂದೆ ತಾಯಿಗಳ ಮಡಿಲಿಗೆ ಆಗ್ತಾ ಇದ್ವಿ, ಅವ್ರಿಗೆ ಬಿಟ್ಟು ವಿಚಾರ. ಧನ್ಯವಾದ, ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಜಿಜಿ ಅವರೇ. ಆ ಸಿನಿಮಾ ಕುರಿತು ಒಂದೆರಡು ಮಾತು. ಮೊದಲಿಗೆ ನಾನು ಗೋಪಾಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾನು ಯೂಶಲಾಗಿ ನಟ ಅಲ್ಲ, ನಾನು ಸಂಭಾಷಣೆಕರ್ತ, ನಿರ್ದೇಶಕ, ಧಾರಾವಾಹಿಗಳು ಎಲ್ಲ ಮಾಡ್ತಾ ಇರ್ತೀನಿ. ಸೊ ನಾನೆಲ್ಲೂ ಹೊರಗಡೆ ಆ್ಯಕ್ಟ್ ಮಾಡೋದು ಕಡಿಮೆ. ಸೊ ನಾನು ಯಾವ ಧಾರಾವಾಹಿಲಿ ಕೆಲಸ ಮಾಡ್ತೀನೋ ಆ ಧಾರಾವಾಹಿಲಿ ಮಾತ್ರ ನಾನು ಡೈರೆಕ್ಟ್ಗಳು ಹೇಳ್ಬಿಡ್ತಾರೆ, ನೋಡ್ತಾ ಕಣ್ ಚೆನ್ನಾಗಿದೆ ನೀವು ಕ್ಯಾಪ ಒಳ್ಳೆ ಪಾತ್ರ ಮಾಡ್ಬಿಡ್ರಿ ನೀವು ಆ ಥರ ಮಾಡಿದರೆ ನಾನು ರಂಗೋಲಿ ಮತ್ತು ಬಂಗಾರ ಅದರಲ್ಲೆಲ್ಲ ಜನಗಳು ಇವತ್ತು ನೋಡಿದ್ರೆ ಯಾಕೆ ಸರ್ ನೀವು ಆ್ಯಕ್ಟ್ ಮಾಡೋದು ಮಾಡಿ ಅಂತ ಕೇಳೋ ಥರ ಇದೆ. ಬಟ್ ನಮ್ಗೆ ಟೈಮ್ ಇರಲ್ಲ, ಯಾಕಂದರೆ ನಾವು ಯಾವಾಗ ಎಲ್ಲಿರ್ತೀವೋ ನಮಗೆ ಗೊತ್ತಿರಲ್ಲ. ಬಟ್ ಗೋಪಾಲ್ ಒಂದ್ಸರಿ ಫೋನ್ ಮಾಡಿದ್ರು ಒಂದು ಸದ್ಯಕ್ಕೆ ಅಂತ, ಸರ್ ಒಂದು ಸಿನಿಮಾ ಇದೆ ಮಾಡ್ತಾಯಿದ್ದೀನಿ, ನೀವು ಒಂದು ಪಾತ್ರ ಕೊಡಿ. ಬೇಡಪ್ಪ ಅಂತ ನಾನು ಕೈಗೆ ಸಿಗಲ್ಲ, ನಾನು ಎಲ್ಲೆಲ್ಲ ಹೋಗ್ಬಿಡ್ತೀನಿ, ನೀವು ತೊಂದರೆ ಆಗುತ್ತೆ. ಇಲ್ಲ ಸರ್ ಆ ಪಾತ್ರ ನೀವೇ ಮಾಡಬೇಕು. ಅದೇನು ಧೈರ್ಯ ಗೊತ್ತಿಲ್ಲ ಅವ್ರಿಗೆ. ಜೊತೆ ಕೆಲಸ ಮಾಡಿದ್ದೀವಿ ಮೊದಲು. ಅವರು ನನ್ನ ಕೆಲವು ಕಂಟೆಂಟ್ಗೆಲ್ಲ ಅವ್ರು ಎಲ್ಲ ಬರ್ಕೊಟ್ಟಿದ್ದಾರೆ, ಮತ್ತು ಅದು ಕೆಲವು ಇದಕ್ಕೆ ನಾನು ಮಾಡಿಕೊಟ್ಟಿದ್ದೀನಿ, ಎಲ್ಲ ಮಾಡಿದ್ದೀವಿ. ಬಟ್ ನನ್ನ ನಟನೆಗೆ ಅವ್ರು ಅಷ್ಟೊಂದು ಧೈರ್ಯ ಅದು ಹೆಂಗೆ ಬಂತು ಗೊತ್ತಿಲ್ಲ. ಅವ್ರಿಗೂ ಒಬ್ಬ ಡೈರೆಕ್ಟರ್ ಅಲ್ವಾ, ಅವ್ರಿಗೆ ಗುರುತು ಹಿಡಿಯೋ ಶಕ್ತಿ ಇರುತ್ತೆ. ಸೊ ಹಾಗಾಗಿ ನನಗೆ ಪಾತ್ರ ಮಾಡಿ ಅಂತ ಹೇಳಿ ಕಂಟೆಂಟ್ ಹೇಳಿದ್ರು. ಕಂಟೆಂಟ್ ಹೇಳಿದಾಗ ನನಗೆ ಮಾಡಬೇಕು ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು ಕಂಟೆಂಟ್. ಇದು ಆ್ಯಕ್ಚುಲಿ ಸಮಾಜಮುಖಿ ಅಂತ ಹೇಳ್ತಾರೆ ಜನ. ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ, ತಪ್ಪೆಲ್ಲ ಮಾಡೇ ಬರ್ತಾರೆ. ಬಟ್ ತಪ್ಪನ್ನು ಗೊತ್ತಿದ್ದು ಮಾಡೋದು ಬೇರೆ, ಗೊತ್ತಿಲ್ಲದೆ ಮಾಡೋದು ಬೇರೆ. ಗೊತ್ತಿದ್ದು ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಆಗಲೇಬೇಕು. ಅದು ಈ ಜನ್ಮದಲ್ಲಿ ಆಗುತ್ತೋ ಮುಂದಿನ ಜನ್ಮದಲ್ಲಿ ಆಗುತ್ತೋ, ಅದು ಶಿಕ್ಷೆ ಅಂತೂ ಹಾಗೆ. ಸಾಕಷ್ಟು ಎಲ್ಲರೂ ಹೇಳ್ಬಿಟ್ರು ಈಗ, ಹೋದ ಜನ್ಮ ಈ ಜನ್ಮ ಕರ್ಮ. ಹೌದು, ಕರ್ಮ ರಿಟರ್ನ್ಸ್ ಬಂದೇ ಬರುತ್ತೆ. ಕರ್ಮ ಯಾರೇ ತಪ್ಪು ಮಾಡಿದ್ರು ಅದು ಒಂದಲ್ಲ ಒಂದು ರೀತಿಯಲ್ಲಿ ಬಂದೇ ಬರುತ್ತೆ ಅನ್ನೋದನ್ನ ಭಾಳ ಬ್ಯೂಟಿಫುಲ್ಲಾಗಿ ಡೈರೆಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ನಾನು ಈ ಸಿನಿಮಾದ ಒಬ್ಬ ಭಾಗ ಆಗಿರೋದಕ್ಕೆ ತುಂಬ ಸಂತೋಷ ಪಡ್ತೀನಿ. ಮತ್ತು ಧರ್ಮ ಸಾರು ಅಷ್ಟು ದೊಡ್ಡ ನಟರಾಗಿನೂ ನಮ್ಮ ಹತ್ರ ಎಲ್ಲ ಭಾಳ ಚೆನ್ನಾಗಿ ಮನೆಯವ್ರ ಥರನೇ ಇದ್ದರು. ಎಲ್ಲರೂ ಕ್ಯಾಮ್ರಾಮನ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಎಲ್ಲ ಒಂದು ಕುಟುಂಬದ ಥರ ವರ್ಕ್ ಮಾಡಿದ್ವಿ. ಸಿನಿಮಾ ಭಾಳ ಬ್ಯೂಟಿಫುಲ್ಲಾಗಿ ಬಂದಿದೆ. ಪತ್ರಕರ್ತರು ನೀವೆಲ್ಲ ಸೇರಿಕೊಂಡು ಸ್ವಲ್ಪ ಬೆಳೆಸಬೇಕು ನಮ್ಮನ್ನು. ಯಾಕೆಂತಂದರೆ ಈಗ ಇವತ್ತು ನೀವೇ ನೋಡ್ತಾ ಇದ್ದೀರಿ ಕನ್ನಡ ಸಿನಿಮಾ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಸೊ ಸ್ವಲ್ಪ ಪಬ್ಲಿಸಿಟಿ ಮಾಡಿದ್ರೆ ಇದೊಂದು ಸಿನಿಮಾ ಉಳ್ಕೊಳ್ಳುತ್ತೆ. ಇನ್ನೂ ಈ ಥರ ಒಂದು 4-6 ಸಿನಿಮಾಗಳು ಬರೋಕ್ಕೆ ದಾರಿ ಆಗುತ್ತೆ. ಹೀಗೆ ನಿಮ್ಮ ಹತ್ರ ಕೇಳ್ಕೊಂಡು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಗೋಪಾಲ್ ಸರ್, ಒಂದು ಒಳ್ಳೆ ರೋಲ್ ನನಗೆ ಅವಕಾಶ ಕೊಟ್ರಿ. ಈ ಸಿನಿಮಾ ಬಗ್ಗೆ ನನಗೇನೂ ಗೊತ್ತಿಲ್ಲ, ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್. ಆ್ಯಸ್ ಡೈರೆಕ್ಟರ್ ಹೇಳ್ದಂಗೆ ಇಟ್ ಇಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್. ಸೊ ಸಸ್ಪೆನ್ಸ್ ಆಗಿ ನೋಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಬಟ್ ಐ ಆಮ್ ವೆರಿ ಹ್ಯಾಪಿ ಧರ್ಮ ಸರ್, ಜ್ಯೋತಿ ರಾಯ್ ಮ್ಯಾಮ್ ಮತ್ತು ಗಿರಿಜಮ್ಮ ಎಲ್ಲರೂ ತುಂಬ ಒಳ್ಳೆ ದೊಡ್ಡ ಆರ್ಟಿಸ್ಟ್ ಎಲ್ಲ ವರ್ಕ್ ಮಾಡಿದ್ದಾರೆ. ಅವ್ರ ಮಧ್ಯದಲ್ಲಿ ಐ ಥಿಂಕ್ ಐಮ್ ಅ ಸ್ಮಾಲ್ ಒನ್ ಸ್ಟಿಲ್. ನನಗೆ ತುಂಬ ಇನ್ನೂ ಐ ಥಿಂಕ್ ಇದು ಒಂದು ಒಳ್ಳೆ ಆಪರ್ಚುನಿಟಿ ಟು ಪ್ರೂವ್ ಮೈ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ and good luck for all our team, and thank you once again for Gopal sir ee olle avakasha kottidike. I am very thankful for Dharma sir because I played in the cinema with very good artist. Ravi Kishore sir, thank you so much ma'am. Okay, Manju Chris ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನಗೆ ಗೋಪಾಲ್ ಅವರು ಒಂದು 15 ವರ್ಷದಿಂದ ಪರಿಚಯ, ನಾವು ಸ್ನೇಹಿತರು, ತುಂಬ ಚರ್ಚೆಗಳೆಲ್ಲ ಮಾಡ್ತಾ ಇದ್ವಿ. ಸೊ ಇದ್ರ ಮುಂಚೆ ನಾನು ತಾಂಡವನ ಸಿನಿಮಾದ ಕೂಡ ಒಂದು ಚಿಕ್ಕ ಪಾತ್ರ ಮಾಡಿದ್ದೆ. ಈ ಸಿನಿಮಾದಲ್ಲಿ ಒಂದು ಬಹಳ ಉತ್ತಮವಾದ ಕ್ಯಾರೆಕ್ಟರ್ ಒಂದು ಕೊಟ್ಟಿದ್ದಾರೆ. ಒಂದು 3 ಶೇಡ್ಸಲ್ಲಿ ಇರುತ್ತೆ ಆ್ಯಕ್ಚುಲಿ. ಅದು ಕ್ಯಾರೆಕ್ಟರ್ ಹೆಸರು ಕೂಡ ನಾನು ರಿವೀಲ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ ಈಸ್ ಅಟ್ಯಾಚ್ ಟು ದ ಸಬ್ಜೆಕ್ಟ್. ಸೊ ಒಂದು ಒಳ್ಳೆಯ ಚಿತ್ರವನ್ನು ಮಾಡಿದ್ದೀವಿ ನಾವು. ಅದನ್ನು ನೀವೆಲ್ಲರೂ ಜನರಿಗೆ ತಲುಪಿಸ್ಬೇಕು. ಒಂದು ಒಳ್ಳೆ ಕಂಟೆಂಟ್ ಮಾಡಿದಾಗ ಜನ ಸ್ವೀಕರಿಸ್ತಾರೆ ಅನ್ನೋದಕ್ಕೆ ಬಹಳ ಸಾಕ್ಷಿಗಳು ನಮ್ಮ ಹತ್ರ ಇದೆ. ಒಂದು ಒಳ್ಳೆ ಕಂಟೆಂಟ್ ಮಾಡಿದ್ದೀವಿ ಅನ್ನೋ ಒಂದು ಧೈರ್ಯ ಇದೆ.
ಯಾಕಂದರೆ ಗೋಪಾಲ್ ಅವ್ರು ನಾನು ಭಾಳ ವರ್ಷಗಳಿಂದ ನಾವು ಜರ್ನಿ ಮಾಡಿರೋದ್ರಿಂದ ಅವರು ಇಂಚಿಂಚು ಏನೇನು ಹಂತದಲ್ಲಿ ಯಾವ ರೀತಿ ಕೆಲಸ ಮಾಡಿದ್ರು ಅಂತ ನಂಗೆ ತುಂಬ ಗೊತ್ತು. ಭಾಳ ಡೆಡಿಕೇಶನ್ನು, ಎವ್ರಿ ಫ್ರೇಮ್ ಟು ಫ್ರೇಮ್ ವರ್ಕ್ ಮಾಡ್ತಾರೆ. ಸೊ ಈ ಸಿನಿಮಾ ಗೆಲ್ಲಬೇಕು, ಗೆದ್ದರೆ ಗೋಪಾಲ್ ಅವರಿಂದ ಇನ್ನೊಂದು 10 ಸಿನಿಮಾಗಳು ಬರುತ್ತೆ, ಒಳ್ಳೊಳ್ಳೆ ಕಂಟೆಂಟ್ಗಳು ಸಿಗುತ್ತೆ ಅಂತ ಒಂದು ಭಾಳ ಆಶಯ. ಈ ಒಂದು ಒಳ್ಳೆ ಕ್ಯಾರೆಕ್ಟರ್ ನಾನು ಕೊಟ್ಟಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಗೋಪಾಲ್ ಅವ್ರಿಗೆ. ಆಮೇಲೆ ಎಲ್ಲರ ಜೊತೆ ಒಳ್ಳೊಳ್ಳೆ ಆ್ಯಕ್ಟರ್ ಜೊತೆ ನಾನು ಶೇರ್ ಮಾಡಿದ್ದಕ್ಕೆ ಭಾಳ ನನ್ನ ಭಾಗ್ಯ, ನಿಜವಾಗ್ಲೂ ತುಂಬ ಥ್ಯಾಂಕ್ಸ್. ನೀವೆಲ್ಲರ ಸಹಕಾರದಿಂದ ಈ ಸಿನಿಮಾನ ಜನರಿಗೆ ತಲುಪಿಸ್ಬೇಕು, ಒಂದೊಳ್ಳೆ ಸಕ್ಸಸ್ ಬೇಕು ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸಚ್ಚಿ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಸರ್, ರೋಡ್ ಅಂತ ಇತ್ತು, ಕನ್ನಡ ಅಂದರೆ ಆ ಕತೆಗೆ ಮ್ಯಾಚ್ ಆಗ್ತಿರಲಿಲ್ಲ. ಸೊ ಒಂಚೂರು ಕಮರ್ಷಿಯಲ್ ಆಗಿ ಥಿಂಕ್ ಮಾಡೋದು ಆ ಟೈಟ್ಲ್ ಆಯಿತು. ಬಟ್ ಅದು ಪ್ರೆಸೆಂಟ್ ಅದು ನಾನು ವಿಚಾರಿಸಿದ್ದೆ, ಬಟ್ ಇಲ್ಲ ಅಂತ ಹೇಳಿದ್ರು. ಸೊ ಆ ಧೈರ್ಯದ ಮೇಲೆ ಅದನ್ನ ಇಟ್ಬಿಟ್ಟಿದ್ದೆ ಅವಾಗ. ಇದೆ, ಬಟ್ ನನಗೆ ಅದೇ ಆ ಕತೆಗೆ ಅದು ವರ್ಕೌಟ್ ಆಯಿತು ಅಂತೇಳಿ ಅದು ಇಟ್ಟಿದ್ದೆ. ಒಂಚೂರು ಕಮರ್ಷಿಯಲ್ ಆಗಿ ಥಿಂಕ್ ಮಾಡಿದೆ. ಸರ್, ನನ್ನ ಹತ್ರ ಈ ವಿಚಾರ ಗೋಪಾಲ್ ತಂದಾಗ ನಾನು ಅದನ್ನೇ ಕೇಳಿದೆ, ಏನ್ರಿ ನೈಸ್ ರೋಡ್ ಅಂತ ಇಟ್ಟಿದ್ದೀರಾ ಅಂತ. ಬಹುಶಃ ಅಲ್ಲ, ಅದಕ್ಕಿಂತ ಮುಂಚೆ ನಾವು ಹಳ್ಳಿಗಳಲ್ಲಿ ರಸ್ತೆ ಮಣ್ಣಿನ ರಸ್ತೆಗಳು ಇರ್ತಿತ್ತು. ತುಂಬ ಚೆನ್ನಾಗಿದ್ದಾಗ ರೋಡ್ ನೈಸ್ ಆಗೈತೆ ಅಂತ ಜನಗಳು ಮಾತಾಡ್ತಾ ಇದ್ರಲ್ಲ, ಆ ಕಾನ್ಸೆಪ್ಟ್ನಲ್ಲೇ ಒಂದು ಥಿಂಕಿಂಗ್ ಬಂದಿದೆ ಅಂತ ನಾನು ಗೋಪಾಲ್ ಅವ್ರನ್ನ ಕೇಳಿದೆ. ಅಲ್ಲ, ಕೆಲವು ಭಾಗಗಳಲ್ಲಿ ವೈನ್ ಆಗೈತೆ ಅಂತಾರೆ. ನಮ್ಮ ಈ ಬೆಂಗಳೂರು ಸುತ್ತಮುತ್ತ ನಾವು ಇಂಗ್ಲಿಷ್ ಜೊತೆಗೆ ಒಂದಷ್ಟು ಬೆರೆತ್ಕೊಂಡ್ಬಿಟ್ಟಿದೀವಿ. ಹೌದು ಅಲ್ಲ, ಅದಕ್ಕಿಂತ ಮುಂಚೆ ನಮ್ಮ ಜನ ನೈಸ್ ಆಗೈತೆ ಅಂದ್ರೆ ಜಾರ ರೀತಿ ಇರುತ್ತೆ. ಈಗ ಟೈಲ್ಸ್ಗಳು ನೋಡಿದ್ರೆ ಎಷ್ಟು ನೈಸ್ ಆಗೈತಪ್ಪ ಅನ್ನೋದು, ಆ ರೀತಿ ಚೆನ್ನಾಗೈತೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಚಿಂತನೆ ಇಟ್ಕೊಂಡು ಹೊರಟಿದ್ದು. ತದನಂತರ ಅವರು ನೈಸ್ ರೋಡ್ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು. ಖಂಡಿತವಾಗ್ಲು ಇಲ್ಲ, ಖಂಡಿತವಾಗ್ಲೂ ಆ ಆಲೋಚನೆಯಲ್ಲೇ ಇತ್ತು. ಬಟ್ ಇದೊಂಥರ ನೈಸ್ ಆಗೈತೆ ಅನ್ನೋದು ಆಡು ಭಾಷೆ ತರ ಇತ್ತಲ್ಲ, ಹಾಗಾಗಿ ಎಲ್ಲೋ ಒಂದ್ ಕಡೆ ಇದು ಒಂದಷ್ಟು ನಾವು ಪುಷ್ ಕೊಡುತ್ತೆ ಅನ್ನೋ ಒಂದು ಚಿಂತನೆ ಇಟ್ಕೊಂಡು ಈ ಹೆಸರನ್ನ ಇಟ್ಟು ಅಂತ ಅನ್ಕೊಂತ ಇದೀವಿ. ಇಲ್ಲ, ಖಂಡಿತವಾಗ್ಲೂ ಮಾಡೋಣ ಅದಕ್ಕೆ. ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸಚ್ಚಿ ಅವರು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ಸಿನಿಮಾ. ಸೊ ನನ್ನ ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೊ ಅದು ಸಿನಿಮಾಗೆ ತಯಾರಿ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ, ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಗಣ್ಯರಿಗೂ ನನ್ನ ನಮಸ್ಕಾರ. ಮೊದಲನೇದಾಗಿ ನಾನು ಜಿ ಅವ್ರಿಗೆ ತುಂಬ ಹೃತ್ಪೂರ್ವಕವಾದ ಥ್ಯಾಂಕ್ಸನ್ನು ಹೇಳಬೇಕು. ಯಾಕಂದರೆ ಈ ಅವಕಾಶ ಬಂದಿದ್ದೆ ಅವರಿಂದ. ನಮ್ಮ ಇಡೀ ತಂಡದಲ್ಲಿ ಯಾರೂ ಕೂಡ ಪರಿಚಯ ಇರಲಿಲ್ಲ. ಜಿ ಅವರು ಮುಂಚೆ ನಾವು ಕೆಲಸ ಮಾಡಿದ್ವಿ ಒಟ್ಟಿಗೆ. ಅವರು ನನ್ನ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಗೊತ್ತಿದ್ದು ಏನೋ ಒಂದು ಕಾರಣಕ್ಕೆ ಗೋಪಾಲ್ ಸರ್ಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟು ಇವ್ರ ಕೈಲಿ ಮಾಡಿಸಿ ಅಂತ ರೆಫರ್ ಮಾಡಿದ್ರು. ಅಲ್ಲಿಂದ ಈ ಟೀಮ್ ಜೊತೆ ನನ್ನ ಜರ್ನಿ ಶುರುವಾಗಿದ್ದು. ಥ್ಯಾಂಕ್ ಯು ಜಿ ಸರ್. ನಿಮ್ಮಿಂದ ಒಂದು ಒಳ್ಳೆಯ ತಂಡಕ್ಕೆ ನಾನು ಸೇರ್ಕೊಳ್ಳೋಕ್ಕಾಗಿದೆ. ಆಮೇಲಿಂದ ಆಗಿದ್ದೆಲ್ಲ ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ. ಯಾಕೆಂದರೆ ಇಡೀ ತಂಡ ಎಷ್ಟು ಚೆನ್ನಾಗಿ ಫಾರ್ಮ್ ಆಗಿತ್ತು ಅಂತಂದರೆ, ಅಲ್ಲಿಗೆ ಹೋದಾಗ ಎಷ್ಟು ಯಾವುದನ್ನು ಕಲ್ತ್ಕೊಳ್ಳೋದು ಬಿಡೋದು ಅನ್ನೋಷ್ಟು ಎಲ್ಲ ಚೆನ್ನಾಗಿ ಫಾರ್ಮ್ ಆಗಿತ್ತು. ಆ್ಯಂಡ್ ಅಲ್ಲಿ ಸಿಕ್ಕಂಥ ದೊಡ್ಡ ನನಗೆ ಒಂದು ಆಸ್ತಿತ್ವ ಅಂತ ಅನ್ಬೋದು. ಇವಾಗ ಧರ್ಮಣ್ಣ ಅಂತ ದೊಡ್ಡ ವ್ಯಕ್ತಿತ್ವ ಇರೋವಂಥ ವ್ಯಕ್ತಿ ಪರಿಚಯ ಆಯ್ತು ನನಗೆ. ಅವರು ತುಂಬ, ನಾನು ಅಲ್ಲಿ ಅವ್ರು ನೋಡಿದಾಗ ಅವರು ಇರೋ ಘಟ ಮತ್ತು ಅವರು ನಾವು ಕೇಳಿರೋದೆಲ್ಲ ನಾನು ದೂರದಲ್ಲಿ ನಿಂತು ನೋಡ್ತಾ ಇದ್ದೆ. ಬಟ್ ಅವ್ರು ಎಷ್ಟು ಹತ್ರಕ್ಕೆ ಕರ್ಕೊಂಡು ಅಂದರೆ ಒಂದೇ ಒಂದು ಸೀನ್, ಒಂದು ಶಾರ್ಟ್ ಮುಗಿದ ತಕ್ಷಣ ಅವ್ರಿಗೆ ಗೊತ್ತಾಗೋಯ್ತು ಏನು ಮಾಡ್ತಾನೆ ಇವನು ಅಂತ, ಯಾವ ಥರ ಇದ್ದಾನೆ ಈ ವ್ಯಕ್ತಿ ಅಂತ. ಕರೆದು ಕೂರಿಸ್ಕೊಂಡು ನನ್ನ ಹಿನ್ನೆಲೆ ಎಲ್ಲ ಕೇಳಿ ತಿಳ್ಕೊಂಡು ತುಂಬ ಆತ್ಮೀಯತೆ ಬೆಳೆಸ್ಕೊಂಡ್ರು. ಇವಾಗಲೂ ಕೂಡ ಅಷ್ಟೇ ನನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅವ್ರ ಆಶೀರ್ವಾದ ಹೀಗೆ ಇರಲಿ. ಇಡೀ ತಂಡ, ಗೋಪಾಲ್ ಸರ್ ತುಂಬ ಮೇಜರಾಗಿ ಹೇಳ್ಬೇಕಂದ್ರೆ ಅವ್ರು ತುಂಬ ಎಷ್ಟು ಎಫರ್ಟ್ ಆಗ್ತಿದ್ರು ಅಂತ ನನಗೆ ಸ್ಕ್ರಿಪ್ಟನ್ನ ಕಳಿಸಿದಾಗಲೇ ತುಂಬ ಖುಷಿ ಆಯ್ತು ನನಗೆ. ಅವರು ಒಂದು ರೀತಿಯ ಬೇರೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಸ್ಕ್ರಿಪ್ಟಲ್ಲೇ ಗೊತ್ತಾಗ್ತಿತ್ತು. ಆ್ಯಂಡ್ ಅದಕ್ಕೆ ನನ್ನ ಎಫರ್ಟ್ ತುಂಬ ಬೇಕಾಗಿತ್ತು. ಸೊ ಅದಕ್ಕೆ ನಾನು ಮಾಡಿದಂಥ ಥಿಯೇಟ್ರ್ ಕೆಲಸಗಳಿರ್ಬೋದು, ಮತ್ತು ನಾನು ಮೀಟ್ ಮಾಡಿದ್ದವರು, ನೋಡಿ ಕಲ್ತಿದ್ದು ಎಲ್ಲನೂ ಬಳಸಿ ಇದೊಂದು ಪಾತ್ರಕ್ಕೆ ಹಾಕಬೇಕು ಅನ್ನೋವಂಥ ಒಂದು ಹುಮ್ಮಸ್ ಬರೋಕ್ಕೆ ಶುರುವಾಯಿತು. ಅವ್ರ ಕೆಲಸ ನೋಡಿ, ಅವರ ಒಂದು ಎಫರ್ಟ್ ನೋಡ್ತಾ ಇದ್ದಾರೆ. ಒಂದು 3-4 ದಿನ ಟೈಮಲ್ಲಿ
ಯಾವ ಪಾತ್ರ ಈಗ ನಾನು ಮಾಡಿದ್ದೀನಿ ಗುರುಜಿ ಪಾತ್ರವನ್ನು, ಆ ಪಾತ್ರವನ್ನು ನನ್ನ ಕೈಲಿ ಹೇಗೆ ಮಾಡಿಸ್ಬೇಕು ಅಂತ ಅನ್ನಿಸ್ತು ನನಗೆ ಗೊತ್ತಿಲ್ಲ ಅವ್ರಿಗೆ. ಬಟ್ ಆ ಪಾತ್ರ ತುಂಬ ಚಾಲೆಂಜಿಂಗ್ ಅಂದರೆ ನಂಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಆ ಥರದ್ದು ಒಂದು ಪಾತ್ರವನ್ನು ಮಾಡಿದ ಮೇಲೆ ನಿಜವಾಗ್ಲೂ ನನಗೆ ನಾನಿನ್ನು ಒಂದಷ್ಟು ನಾ ಯಾವುದು ಈ ಪಾತ್ರ ನನಗೆ ಕಷ್ಟ ಇರುತ್ತೆ ಅಥವಾ ಈ ಪಾತ್ರ ನನಗೆ ಚಾಲೆಂಜಿಂಗ್ ಆಗಿರುತ್ತೆ ಅಂತ ಯಾವುದನ್ನು ಅನ್ಕೋತೀನಿ ಕಲಾವಿದನಾಗಿ, ಅಂಥ ಪಾತ್ರಗಳನ್ನ ನಾನು ಮಾಡಬಲ್ಲೆ ಅನ್ನೋವಂಥ ಒಂದು ನಂಬಿಕೆ ಕೊಡುವಂಥ ಪಾತ್ರ ಇದಾಗಿತ್ತು. ಅಂಥ ಪಾತ್ರವನ್ನು ನೀವು ನನಗೆ ನೀಡಿದ್ದಕ್ಕೆ ತುಂಬಾ ಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಈ ಸಿನಿಮಾ ಬಗ್ಗೆ ಹೇಳ್ಬೇಕಂತಂದರೆ ತುಂಬ ವಿಭಿನ್ನವಾದ ಪ್ರಯತ್ನ, ಎಷ್ಟೊಂದು ಕಂಟೆಂಟ್ಗಳು. ಈಗ ನಾನು ಕೂಡ ಸಿನಿಮಾ ರಂಗಕ್ಕೆ ಹೊಸಬನಾಗಿದ್ದು ಕೂಡ ಬೆಳಿಬೇಕು ಅನ್ನೋ ಹಂಬಲದಲ್ಲಿರುವಂಥ ಹುಡುಗ ಆಗಿದ್ದು, ಗಮನಿಸಿದಾಗ ಗೊತ್ತಾಗುತ್ತೆ ಮೇಲ್ನೋಟಕ್ಕೆ ತುಂಬ ಎಷ್ಟೊಂದು ಕಂಟೆಂಟ್ಗಳು ಪ್ರಯತ್ನ ಚೆನ್ನಾಗಿರುತ್ತೆ, ಅದರಲ್ಲಿ ಮಾಡಿದಂಥ ಕಲಾವಿದರ ಪ್ರಯತ್ನ ಚೆನ್ನಾಗಿರುತ್ತೆ, ಟೆಕ್ನಿಷಿಯನ್ಸ್ ಪ್ರಯತ್ನ ಚೆನ್ನಾಗಿರುತ್ತೆ, ಎಲ್ಲನೂ ಚೆನ್ನಾಗಿದ್ದು ಕೂಡ ಅದರ ರೀಚ್ ಜನಕ್ಕೆ ಆಗಿರಲ್ಲ. ಅದು ನಮ್ಮ ಸಿನಿಮಾಗೆ ಆಗೋದು ಬೇಡ ಅಂತ ನಾನು ಕೇಳ್ಕೊತೀನಿ. ನಿಮ್ಮೆಲ್ಲರ ಸಹಕಾರ ಪ್ರೀತಿ ಎಲ್ಲ ಹೀಗೆ ಇರಲಿ. ಸಿನಿಮಾ ರೀಚ್ ಆದರೆ ನನ್ನಂತ ಅಂದರೆ ಇಲ್ಲಿರೋ ಎಲ್ಲ ಕಲಾವಿದರುಗಳು ತುಂಬ ಶ್ರಮಪಟ್ಟು ಮಾಡಿರೋವಂಥದ್ದು. ನಾನು ವೈಯಕ್ತಿಕವಾಗಿ ಹೇಳ್ಬೇಕು ಅಂದರೆ ನನ್ನಂತ ಅಂದರೆ ಸಿನಿಮಾನೇ ಜೀವನವಾಗಿ ಮಾಡ್ಕೋಬೇಕು, ಸಿನಿಮಾಯಿಂದ ಬೆಳಿಬೇಕು, ಸಿನಿಮಾಯಿಂದ ಬದುಕಟ್ಕೋಬೇಕು ಅಂತ ಅನ್ನೋ ಕಲಾವಿದರಿಗೆ ನಿಜವಾಗ್ಲೂ ಈ ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ತುಂಬಾ ಎಫೆಕ್ಟಿವ್ ಆಗಿ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಆ್ಯಂಡ್ ನಾನು ನಿಜ ಜೀವನದ ಯಾವುದು ಒಂದು ಹತ್ತಿರವಾದ ಅಥವಾ ಒಂದು ವಾಸ್ತವತೆ ಏನಿದೆ ಅದನ್ನು ಸಿನಿಮಾ ಮೂಲಕ ಹೇಳಿಕೊಟ್ಟಿದ್ದಾರೆ ಗೋಪಾಲ್ ಸರ್. ಸಿನಿಮಾಗೆ ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು. ನಾನು ಈ ತಂಡದ ಜೊತೆ ಬರ್ತಿದ್ದು ತುಂಬ ಖುಷಿ ಇದೆ, ನಿಮ್ಮೆಲ್ಲರ ಜೊತೆ ಮಾತಾಡೋದಕ್ಕೂ ಖುಷಿ ಇದೆ. ಥ್ಯಾಂಕ್ ಯು ಸೊ ಮಚ್.